ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹೀಗೆ ಗೊತ್ತಿರ್ಬೋದು, ಹಬ್ಬ ಹರಿದಿನ ಅಂದರೆ ಸ್ವಲ್ಪ ಬ್ಯುಸಿ ಆಗಿಬಿಡ್ತೀವಿ. ಹಾಗೆ ಇಲ್ಲಿ ನಾವು ಇವಾಗ ಹೊರಡ್ತಿರೋದು ಎಲ್ಲಪ್ಪ ಅಂತಂದರೆ ಚಿಕ್ಕದಲ್ಲ, ತುಂಬ ದೊಡ್ಡ ಫಂಕ್ಷನ್ ಇದೆ. ಅದಕ್ಕೋಸ್ಕರ ನಮ್ಮ ಮಮ್ಮಿ ಪಪ್ಪ, ನಾನು ಹಾಗೆ ಅಕ್ಕನ ಗಂಡ ಎಲ್ಲರೂ ಹೋಗ್ತಾ ಇರೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಏನದು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ. ಹೌದು, ಎಸ್, ನಾವು ಇಲ್ಲೇ ಬಿಜಾಪುರ ಹತ್ರ ಕೋಲಾರ ತಾಲೂಕಿನ ಮಸೂತಿ ಗ್ರಾಮಕ್ಕೆ ಬಂದಿದ್ದೀವಿ. ಅಂದರೆ ಇದು ನಮ್ಮ ಪಪ್ಪನ ಊರು, ನಮ್ಮೂರು. ಇಲ್ಲಿ ಇವತ್ತು ಉದ್ಘಾಟನೆ ಸಮಾರಂಭ ಇತ್ತು. ಅದಕ್ಕೋಸ್ಕರ ನಮಗೂ ಇನ್ವೈಟ್ ಮಾಡಿದರು. ಎಲ್ಲರೂ ಕೂಡ ಬಂದಿದ್ದರು, ತುಂಬ ಜನ ಸುತ್ತಮುತ್ತಿರೋ ಹಳ್ಳಿಲಿರೋರೆಲ್ಲರೂ ಬಂದಿದ್ದರು. ನನಗೆ ಏನು ಅಂತಂದರೆ, ನಾವು ನಮ್ಮೂರಿಗೆ ಹೋಗ್ತಾಯಿದ್ದೀನಿ, ಹಾಗೆ ಎಲ್ಲರನ್ನೂ ಭೇಟಿಯಾಗಕ್ಕೆ ಹೋಗ್ತಾಯಿದ್ದೀನಿ ಅಂತ ತುಂಬಾ ಖುಷಿಯಾಗಿದೆ. दुनिया से जीत के मैं हूँ इधर तेरे आगे में महारा उनका राज कहता हूँ जब जब सांसें लेता हूँ तेरा बिना लेता हूँ ये तूने क्या किया. ವಾವ್, ಸಖತ್ತಾಗಿತ್ತು. ಸಂಸ್ಕೃತಿ, ನೀ ಕಡೆ ಬಾ. ಈಗ ಸಂಸ್ಕೃತಿ ಒಂದು ಹಾಡು ಹಾಡ್ತಾ. Hi baby, hello baby, birthday dekke, sorry baby, aina, baina, strawberry, banana, juice. ಮಸ್ತ್. ನಿನಗೆ ಹಾಡಕ್ಕೆ ಬರ್ತದ? ಹಾಂ, ಬರ್ತದ? ಹಾಡು ಪಟ್ನೆ. ಹಾಂ, ಹಾಡು ಪಟ್ನೆ ಹಾಡು. ಮಂಗಳಾರತಿ ಹಾಡು, ಬಾಯ್ಲಿ ಹಾಡು. ಕಾಣಿಸಂಗಿಲ್ಲ. ಹಾಡು ಪಟ್ನೆ ಹಾಡು ಬಾಯ್ಲಿ. 20 ತನಕ ಉಳ್ಳಾಟ, 21 30 ತನಕ ಪ್ರೇಮದಾಟ, 30 40 ತನಕ ಹಾರಾಟ, 40 60 ತನಕ ಹೆಂಡತಿ ಮೊಮ್ಮಕ್ಕಳ ಜೊತೆಗೆ ಗುದ್ದಾಟ, ಬೈದಾಟ, ಜಗಳಾಟ, 60 70 ತನಕ ಪೀಕಲಾಟ, 70 80 ತನಕ ನರಳಾಟ, 80 90 ತನಕ ಮುಲ್ಕಾಟ, 90 100 ತನಕ ಸ್ವರ್ಗ. ಮಾತಾಡ್ರೆ ಮುಸರೆ ತಿಕ್ಬೇಕಾದ್ರೆ 9 ಎದ್ದಿಲ್ಲ. ಅಕ್ಕಪಕ್ಕದ ಮನೆಯಲ್ಲ ಗಂಡ ಹೆಂಡತಿ ಮಾತಾಡ್ಸಿದ್ ನೋಡಿದ್ವಿ, ಒಳಗ್ ಹೋಗಿದ್ದು ನೋಡಿದ್ವಿ. ಯಾಕೆ ಇಷ್ಟೊತ್ತಾರೆ ಎದ್ದಿಲ್ಲ ಅಂತ ಕಿಟಕಿ ಬಂದು ನೋಡ್ತಾರೆ, ಮಂದಿಯಿಂದ ಕಾಣಿಸ್ತೈತೆ, ಕದ ಬಡಿತಾರೆ, ಅಣ್ಣ ಎದ್ದಾಡೋಣ 10 ಗಂಟೆ ಆಗೈತೆ ಅಂತಾರೆ. ಆನಂಗಿಲ್ಲ ಉಣ್ಣಂಗಿಲ್ಲ. ಯಾಕಂದ್ರೆ ಮಾತಾಡ್ರೆ ಮುಸರೆ ತಿಕ್ಬೇಕಾದ್ರೆ ಮನೆಗೆ ಅಡ್ಡಾರು ಓಡ್ಯಾರೆಲ್ಲ ಸೇರಿ ಗಂಡ ಹೆಂಡತಿ ವಿಷ ಕುಡ್ಸತ್ತದ, ಬರಲ್ಲ, ಇಷ್ಟೆಲ್ಲ ಕದ ಹೊಡೆದು ತೆಗಿತಿಲ್ಲ ಅಂದ್ರು ಸೈಜ್ಗಳು ತಂದು ಎದ್ದ ಕದ ಮುಡಿತಿದ್ದಾರೆ. ಅವಾಗ ಎದ್ದು ಬರ್ಬೇಕ, ಎದ್ದು ಬರಂಗಿಲ್ಲ. ಯಾಕಂದ್ರೆ ಮಾತಾಡ್ರೆ ಮುಸರೆ ತಿಕ್ಬೇಕಾದ್ರೆ ಮನೆಗೆ ಅಡ್ಡಾರೆಲ್ಲ ಕದ ಮುಟ್ಕೊಂಡು ಒಳಗೆ ಬಂದ್ರು, ಮೈ ಮೇಲೆ ಬಿದ್ದು ಹೊಡ್ತಾರೆ, ಅಯ್ಯೋ ಎಂತ ಕೆಲಸ ಮಾಡ್ಕೊಂಡೆ, ನೀನೇನೋ ಮಠದ ಹತ್ರ ಸಿಕ್ಕಿದ್ದಲ್ಲ. ಅವಾಗ ನಾನು ಸತ್ತಿಲ್ಲ ಅಂತ ಎದ್ದಾಡ್ಬೇಕ, ಎದ್ದಾಡಂಗಿಲ್ಲ. ಯಾಕಂದ್ರೆ ಮಾತಾಡ ಮುಸರೆ ತಿಕ್ಬೇಕಾಗತ್ತೆ. ಅವನಿಗೆ ಅಪ್ಪ ಅಮ್ಮ ಫೋನ್ ಮಾಡ್ರು, ಗಂಡ ಹೆಂಡತಿ ವಿಷಯ ಕೊಡ್ತಾ ಬರ್ರಿ ಅಂತ. ಅಪ್ಪ ಅಮ್ಮ ಬಂದ್ರು, ಅವ್ರ ಅಮ್ಮ ಮೈ ಮೇಲೆ ಬಿದ್ದು ಹೊಡ್ತೈತೆ, ಅಯ್ಯೋ ಎಂತ ಕೆಲಸ ಮಾಡ್ಕೊಂಡೆ, ಮನೇನು ಹಬ್ಬಕ್ಕೆ ಬಂದಿದ್ದಲೆ ಅಂತ. ಅವಾಗ ನಾನು ಸತ್ತಿಲ್ಲ ಅಂತ ಎದ್ದಾಡ್ಬೇಕ, ಎದ್ದಾಡಂಗಿಲ್ಲ. ಯಾಕಂದ್ರೆ ಮಾತಾಡ್ರೆ ಮುಸರೆ ತಿಕ್ಬೇಕಾಗತ್ತೆ. ಕಾಯಿ ಹೊಡುತ್ತಿದ್ದಾರೆ, ಅವಾಗ ಎದ್ದು ಕುತ್ಕೋಬೇಕ, ಎದ್ದಾಡಂಗಿಲ್ಲ. ಯಾಕಂದ್ರೆ ಮಾತಾಡ್ರೆ ಮುಸರೆ ತಿಕ್ಬೇಕಾಗತ್ತೆ. ಸೀದಾ ಮಶಾಣ ಕರ್ಕೊಂಡು ಹೋದ್ರು, ಗಂಡನ ಒಂದ್ ಕಡೆ ಹೆಂಡತಿನ ಒಂದ್ ಕಡೆ ಚಟ್ಟಮೆ ಮನ್ಸಿದ್ರು. ಮೊದಲು ಯಾರಿಗೆ ಬೆಂಕಿ ಹಚ್ಚನ, ಅದಕ್ಕೆ ದೊಡ್ಡವರೆಲ್ಲ ಮುತ್ತೈದೆ ಸಾವೇ ಮುಖ್ಯ, ಮುಂಚೆ ಹುಡುಗಿ ಬೆಂಕಿ ಹಚ್ಚರಪ್ಪ ಆತಂತ ಸೀಮೆಣ್ಣೆಗೆ ಬೆಂಕಿ ಹಚ್ಚಿದ್ರು. ಕೆಳಗಿಂದ ಉರಿ ಶುರುವಾತು, ಬಿಸಿ ತಡಿಲಾರ್ದೆ ಅಯ್ಯೋ ಬೆಂಕಿ ಅಂತ ಎತ್ಕೂತಂದು. ಇವ್ನು ಮೊದಲ ಮಗಿದ್ನ, ಇವ್ನು ಎತ್ಕೂತಾನ, ನೀನೇ ಮುಸರೆ ತಿಕ್ಬೇಕಣೆ ಅಂತ. ಅದಕ್ಕೆ ಹೇಳೋದು, ಶ್ರೀಮಂತ ಹುಡುಗಿ ಪೂಜ್ಯರಿಗೆ ಶ್ರೀಮಠದ ಪರವಾಗಿ ನಾಣ್ಯದ ಮೂಲಕವಾಗಿ ತುಲಾಭಾರದ ಕಾರ್ಯಕ್ರಮವನ್ನ ಈ ಉದ್ಘಾಟನಾ ಸಮಾರಂಭದಲ್ಲಿ ತುಂಬ ಜನ ಸ್ವಾಮೀಜಿಗಳು ಬಂದಿದ್ದರು. ಅವರು ಕೂಡ ಎಲ್ಲರೂ ಭಾಷಣ ಮಾಡಿದ್ರು. ಹಾಗೆ ಕಾಯಿನ್ಸ್ಗಳದ್ದು ತುಲಾಭಾರ ಕೂಡ ಮಾಡಿದ್ರು. ಈಗ ನಮಗೆ ಉಡಿ ತುಂಬೋ ಕಾರ್ಯಕ್ರಮ ಇತ್ತು. ಎಷ್ಟು ಸಾವಿರ ಜನ ಗೊತ್ತಾ, ತುಂಬಾ ಸಾವಿರ ಜನ ಬಂದಿದ್ದರು. ಅವ್ರಿಗೆಲ್ಲ ಉಡಿ ತುಂಬಿದ್ರು. ಹಾಗೆ ನಾವು ಉಡಿ ತುಂಬ್ಕೊಳಕ್ಕೆ ಕೂತ್ಕೊಂಡಿದ್ವಿ. ನೋಡ್ರಿ, ಎಲ್ಲರಿಗೂ ಅರಿಶಿನ ಕುಂಕುಮ ಹಾಗೆ ದಂಡಿ ಕಟ್ಟಿ ಅವ್ರಿಗೆ ಬ್ಲೌಸ್ ಪೀಸ್ ಹಾಗೆ ರಿಟರ್ನ್ ಗಿಫ್ಟಾಗಿ ಎಷ್ಟು ಚೆನ್ನಾಗಿ ಕೊಟ್ರು ಅಂದ್ರೆ ಭಾಳ ಚೆಂದಿತ್ತು. ನಾವೆಲ್ಲರೂ ನೋಡಿದ್ವಿ, ಚೆನ್ನಾಗಿತ್ತು ಕಾರ್ಯಕ್ರಮ. 3 ದಿನ ಕಂಟಿನ್ಯೂ ಇತ್ತು. ಹಾಗೆ ಹಾಡುಗಾರರೆಲ್ಲರೂ ಬಂದಿದ್ದರು. ನೋಡ್ತಿರ್ಬೋದು ಎಷ್ಟು ಜನಕ್ಕೆ ಕೊಡ್ತಾಯಿದ್ರು ಅಂದರೆ, ನೋಡ್ರಿ ಅಲ್ಲಿ ಕಾಣಿಸಿರ್ಬೋದು. ಅಷ್ಟು ಜನ ಉಡಿ ತುಂಬ್ಕೊಳಕ್ಕೆ ಒಂದು ಅಂದಾಜು 3000 ಮೇಲೇ ಜನ ಇದ್ದರು ಅನಿಸುತ್ತೆ. ಹಾಗೆ ಕಂಟಿನ್ಯೂ ಬರ್ತಾನೇ ಇದ್ದರು.
ನಾವು ಇಲ್ಲೆಲ್ಲ ಮಾಡಿಬಿಟ್ಟು ಪ್ರಸಾದ ಹೋಗಿದ್ವಿ. ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಎಲ್ಲರನ್ನೂ ಮಾತಾಡ್ಸಿದ್ವಿ. ನಮ್ಮ ರಿಲೇಷನ್ಸ್ ಎಲ್ಲ ತುಂಬ ದಿನ ಆಗಿತ್ತು ನಾವು ಹೋಗಿಬಿಟ್ಟು. ಒಂದು 6 ವರ್ಷ ಆಗಿರ್ಬೋದು ನಾ ಈ ಊರಿಗೆ ಬರಲಾರೆ. 6 ವರ್ಷದಿಂದ ಹಾಗೆ ಎಲ್ಲರನ್ನೂ ಮೀಟ್ ಆದ್ವಿ. ಹಾಗೆ ನಮ್ಮ ವೈನಿಯವರ ಅಂಗಡಿಗೆ ಬಂದಿದ್ವಿ. ಅವರು ಸೀರೆ ಮಾರ್ತಾರೆ. ನಮ್ದು ಆ್ಯಕ್ಚುಲಿ ನಮ್ಮ ವಂಶದಲ್ಲೆಲ್ಲ ಏನಂದರೆ ಸೀರೆ ಮಾರಾಟ ಹಾಗೆ ಬಟ್ಟೆ ಮಾರಾಟದ್ದು ಜಾಸ್ತಿ ನಮ್ಮ ಅಜ್ಜ ಅವರೆಲ್ಲ ಮಾರ್ತಿದ್ರು. ಹಾಗೆ ಇವರು ಕೂಡ ಮಾರ್ತಾ ಇದ್ದಾರೆ ನೋಡ್ರಿ. ಸೀರೆ ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿತ್ತು. ನೀವು ಯಾರ್ಯಾರು ಮಸೂತಿಯಲ್ಲಿದ್ದೀರ ಸೀರೆನ ತಗೊಳ್ರಿ, ಚೆನ್ನಾಗಿರುತ್ತೆ. ನಾವು ಒಂದು ಸೀರೆನ ಅವರು ಪ್ರೆಸೆಂಟ್ ನನಗೆ ಮಾಡಿದ್ರೆ, ನಾನು ಒಂದು ಸೆಲೆಕ್ಟ್ ಮಾಡಿದೆ. ಅವರು ನನಗೆ ಪ್ರೆಸೆಂಟ್ ಮಾಡಿದ್ರು ಆ ಸೀರೆನ. ಹಾಗೆ ಇಲ್ಲೆಲ್ಲರನ್ನೂ ಮೀಟಾಗಿ ಬಂದ್ವಿ. ತುಂಬ ಖುಷಿಯಾಯಿತು. ಎಲ್ಲರೂ ಈ ಲಾಗ್ ನೋಡ್ತಿರ್ತೀರ ಅಂದ್ಕೊಂಡಿರ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಹಾಗೆ ರಿಲೇಷನ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಹಾಗೆ ಲೈಕ್ ಒಂದು ಕೊಡಿ. ಇನ್ಸ್ಟಾಗ್ರಾಮ್ ಫಾಲೋ ಯಾರು ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ನಿಮ್ಮ ಉತ್ತರ ಕರ್ನಾಟಕ ಹುಡುಗಿನ ಹೀಗೆ ಬೆಳೆಸಿ ಉಳಿಸಿ. ಹಾಗೆ ಎಲ್ಲರಿಗೂ ಗಂಡನ ಹೆಸರು ಹೇಳಬೇಕಾದ್ರೆ ಯಾವ ಥರ ಹೇಳಬೇಕು ಅಂತ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಇದು ನನ್ನ ಅಕ್ಕನ ಮನೆ, ದೊಡ್ಡಪ್ಪನ ಮಗಳ ಮನೆ. ಅವರು ಮನೆ ಕಟ್ಟಿದ್ರು ಹೇಗೆಲ್ಲ ಇದೆ ಅಂಥೇಳಿ ನನಗೆ ತೋರಿಸ್ತಿದ್ರು. ನಾನು ಸುಮ್ಮನೆ ಹಾಗೆ ಮಾತಾಡ್ಕೊಂಡು ರ್ಯಾಂಡಮ್ ಮಾಡಿದ್ದೀನಿ. ಈ ಥರ ವ್ಲಾಗ್ ಮಾಡಬೇಕು ಅಂತ ಮಾಡಿಲ್ಲ, ಸುಮ್ಮನೆ ಹಾಗೆ ವಿಡಿಯೋ ಮಾಡಿದೆ. ಅದು ನಿಮ್ಗೆ ತೋರಿಸ್ತಾ ಇದ್ದೆ. ಹಾಗೆ ನಮ್ಮ ಅಕ್ಕನ ಮಗ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾನೆ. ಅವನು ಆ್ಯಸ್ ಇಟ್ ಈಸ್ ಯಾವ ಥರ ಇರ್ತಾರೋ ಆ ಥರನೇ ಅವಾಗಿಂದವಾಗೇ ಪೇಂಟ್ ಮಾಡಿಬಿಡ್ತಾನೆ. ಹಾಗೆ ಇಲ್ಲೊಬ್ರು ಸ್ವಾಮೀಜಿಯವ್ರದ್ದು ಪೇಂಟ್ ಮಾಡ್ತಿದ್ದ, ಅರ್ಧ ಮಾಡಿದಾನಂತೆ, ಇನ್ನು ಅರ್ಧ ಮಾಡಬೇಕು ಅಂತ. ಇದಾಗಿತ್ತು ನನ್ನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.